ಹಲೋ ಎವ್ರಿವನ್, ವೆಲ್ಕಮ್ ಟು ದಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮತ್ತು ಹಾವೇರಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಬಿಕಾಮ್ 3ನೇ ಸೆಮಿಸ್ಟರ್ನ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ವಿಷಯಕ್ಕೆ 2 ಮಾರ್ಕ್ಸದ ಪ್ರಾಬ್ಲಮ್ಗಳು, ಮಿನಿಮಮ್ 3 ಪ್ರಾಬ್ಲಮ್ಗಳು ಬರ್ಬೋದು. ಓಲ್ಡ್ ಕ್ವಶನ್ ಪೇಪರ್ದಲ್ಲಿ ಯಾವ್ಯಾವ ಪ್ರಾಬ್ಲಮ್ಗಳು ಬಂದಿದ್ದಾವೆ ಅನ್ನೋದರ ಮೇಲೆ ಕ್ವಶನ್ನು ಮತ್ತು ಅದರ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. 2014 ಒಳಗೆ ಫೈಂಡ್ ಮಿಡಿಯನ್ ಅಂತ ಕೇಳಿದ್ದಾರೆ. ಮಿಡಿಯನ್ ಇದು ಯಾವುದು ಅಂದ್ರೆ ಅನ್ಗ್ರೂಪ್ಡ್ ಡಾಟಾದೊಳಗೆ ಕೇಳಿರೋದು. ಅನ್ಗ್ರೂಪ್ಡ್ ಡಾಟಾದಾಗಿದ್ದ ಫಾರ್ಮುಲಾ ಮಿಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ n+1 ಡಿವೈಡೆಡ್ ಬೈ 2th ವ್ಯಾಲ್ಯೂ. ಇಲ್ಲಿ n ಎಷ್ಟು ಅದಾವು ಅಂತ ನೀವು ನೋಡಬೇಕು. n ಕೌಂಟ್ ಮಾಡಿದ್ರೆ ಎಷ್ಟಿದಾವೆ ಐಟಮ್ಸ್ಗಳು? 10 ಅದಾವೆ ಒಟ್ಟು. ಹಾಗಾಗಿ n ಈಸ್ ಈಕ್ವಲ್ ಟು 10 ಆಯಿತು. 10 ಆದಮೇಲೆ ನೆಕ್ಸ್ಟ್ ಫಾರ್ಮುಲಾದೊಳಗೆ ಫಿಲ್ ಮಾಡಿದ್ರಿ 9+1 ಡಿವೈಡೆಡ್ ಬೈ 2th ವ್ಯಾಲ್ಯೂ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 10 ಡಿವೈಡೆಡ್ ಬೈ 2th ವ್ಯಾಲ್ಯೂ ಆಗ್ತೈತಿ. ನೆಕ್ಸ್ಟ್ 5th ವ್ಯಾಲ್ಯೂ, ಸೈಜ್ ಆಫ್ 5th ವ್ಯಾಲ್ಯೂ ಅಂತ ಬರುತ್ತೆ. ಇಲ್ಲಿ ನೀವು 5th ವ್ಯಾಲ್ಯೂ ಯಾವುದಿದೆ ಅಂತ ನೋಡಬೇಕು. 5th ವ್ಯಾಲ್ಯೂ ಯಾವುದಿದೆ ರೀ? therefore median is equal to 50. ನೆಕ್ಸ್ಟ್ ಇದಾದಮೇಲೆ 2014ಕ್ಕೆ 2 ಮಾರ್ಕ್ಸ್. ರೈಟ್ ದಿ ಫಾರ್ಮುಲಾ ಆಫ್ ರೇಂಜ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ರೇಂಜ್. ರೇಂಜ್ ಫಾರ್ಮುಲಾ, ರೇಂಜ್ ಇಸ್ ಈಕ್ವಲ್ ಟು L ಮೈನಸ್ ಎಸ್. ಎಲ್ ಅಂದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ, ಎಸ್ ಅಂತಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ. ಕೋಎಫಿಷಿಯಂಟ್ ಆಫ್ ರೇಂಜ್ದ ಫಾರ್ಮುಲಾ ಏನು ಅಂದ್ರೆ L ಮೈನಸ್ ಎಸ್ ಡಿವೈಡೆಡ್ ಬೈ L ಪ್ಲಸ್ ಎಸ್. 2015ಗೆ ಫೈಂಡ್ ಜಾಮೆಟ್ರಿಕ್ ಮೀನ್ ಫಾರ್ ದ ನಂಬರ್ 2, 4, 8. ಜಾಮೆಟ್ರಿಕ್ ಮೀನ್ ಫಾರ್ಮುಲಾ, ಜಾಮೆಟ್ರಿಕ್ ಮೀನ್ ಈಸ್ ಈಕ್ವಲ್ ಟು nth ರೂಟ್ x1, x2, x3 ಸೊ ಆನ್ xn ವರೆಗೆ. ದಿಸ್ ಈಸ್ ಈಕ್ವಲ್ ಟು ರೂಟ್ 2 ಇಂಟು 4 ಇಂಟು 8. ಇದಾದಮೇಲೆ ನಾವೇನು ಮಾಡಿದ್ವಿ, ಇಂಟು ಮಾಡಿದರೆ ಕ್ಯೂಬ್ ರೂಟ್ ಎಷ್ಟು? 64. ಈ 64ಅನ್ನು 3 ಭಾಗಗಳಾಗಿ ಮಾಡಬೇಕು. 4 ಇಂಟು 4 ಇಂಟು 4, 4 ಇಂಟು 4 16, 16 ಇಂಟು 4 therefore GM ಈಸ್ ಈಕ್ವಲ್ ಟು 4 ಆನ್ಸರ್ ನಿಮ್ಗೆ ಬರ್ತೈತಿ. ಇದಾದಮೇಲೆ 2015ಗೆ ಇನ್ನೊಂದು ಕ್ವಶನ್ನು, ಕ್ಯಾಲ್ಕುಲೇಟ್ ರೇಂಜ್ ಆ್ಯಂಡ್ ಇಟ್ಸ್ ರಿಲೇಟಿವ್ ಮೇಜರ್ಸ್ ಫಾರ್ ಅಂತ ಹೇಳ್ಯಾರ. ನೀವು ಇಲ್ಲಿ ಇಟ್ಸ್ ರಿಲೇಟಿವ್ ಮೇಜರ್ಸ್ ಅಂದ್ರೆ ಅರ್ಥ ಕೋಎಫಿಷಿಯಂಟ್ ಆಫ್ ರೇಂಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ರೇಂಜ್ ಅಂದರೆ L ಮೈನಸ್ ಎಸ್. ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದಿದೆ ಈ ಕೊಟ್ಟಿರೋದ್ರೊಳಗೆ ಅಂತ ಅಬ್ಸರ್ವ್ ಮಾಡಬೇಕು. ಲಾರ್ಜೆಸ್ಟ್ ವ್ಯಾಲ್ಯೂ ಇರೋದು 130. ಅದಾದಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು ಅಂತ ನೋಡಬೇಕು. ಸ್ಮಾಲೆಸ್ಟ್ ವ್ಯಾಲ್ಯೂ ಇರೋದೆಷ್ಟು? 10. therefore L ಮೈನಸ್ ಎಸ್ ಅಂದ್ರೆ 130 ಮೈನಸ್ 10, ರೇಂಜ್ ಇಸ್ ಈಕ್ವಲ್ ಟು 120 ಬರ್ತೈತಿ. ಸಿಮಿಲರ್ಲಿ ಕೋಎಫಿಷಿಯಂಟ್ ಆಫ್ ರೇಂಜನ್ನು ನೀವು ಬರೆದ್ರೆ L ಮೈನಸ್ ಎಸ್ ಡಿವೈಡೆಡ್ ಬೈ L ಪ್ಲಸ್ ಎಸ್. 130 ಮೈನಸ್ 10 ಡಿವೈಡೆಡ್ ಬೈ 130 ಪ್ಲಸ್ 10. ಸಿಂಪ್ಲಿಫಿಕೇಷನ್ ಮಾಡಿದರೆ 120 ಡಿವೈಡೆಡ್ ಬೈ 140. therefore ಕೋಎಫಿಷಿಯಂಟ್ ಆಫ್ ರೇಂಜ್ ಇಸ್ ಈಕ್ವಲ್ ಟು 0.8571. ನೆಕ್ಸ್ಟ್ ಪ್ರಾಬ್ಲಮ್ಮು ಇಲ್ಲಿ ನಿಮ್ಗೆ ಕೇಳಿರೋದೇನು ಅಂತಂದ್ರೆ ಎಂಪಿರಿಕಲ್ ರಿಲೇಷನ್ ಅಮಂಗ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಎಂಪಿರಿಕಲ್ ರಿಲೇಷನ್ನು ಅಂತಂತಂದ್ರೆ ಈ ಮೂರುದರ ಮಧ್ಯೆ ಇರುವಂಥ ಸಂಬಂಧ ಏನು, ಸಹ ಸಂಬಂಧ ಏನು ಅಂತ ಕೇಳಿದ್ದಾರೆ. ಏನಪ್ಪ ಅಂತಂದ್ರೆ ಫಾರ್ ಎ ಮ್ಯಾಂಡೇಟರಿಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ದ ಎಂಪಿರಿಕಲ್ ರಿಲೇಷನ್ ಈಸ್ ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಈ ಫಾರ್ಮುಲಾ ಒಂದು ಬರೆದ್ರೆ ಸಾಕಾಕೈತಿ. ಬಟ್ ಅದ್ರ ಜೊತೆಗೆ ದಿಸ್ ರಿಲೇಷನ್ ಹೆಲ್ಪ್ಸ್ ಟು ಫೈಂಡ್ ಮೋಡ್ ಆರ್ ಮೀಡಿಯನ್ ಆರ್ ಮೀನ್ ವೆನ್ ಅದರ್ ಟೂಸ್ ಆರ್ ಅನ್ನೋನ್. ಎರಡು ಯಾವುದಾದ್ರೂ ಕೊಟ್ಟು ಒಂದನ್ನು ಕೇಳಿದಾಗ ಈ ಒಂದು ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕು. 16 ಒಳಗೆ ಇಫ್ ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು 2550, n ಈಸ್ ಈಕ್ವಲ್ ಟು 50, ಫೈಂಡ್ ಮೀನ್. ಸಿಂಪಲ್ ಥಿಂಗ್ ಐತಿ. ಫಾರ್ಮುಲಾ ಐತಿ ಎಕ್ಸ್ ಬಾರ್ ಅಥವಾ ಅರ್ಥಮೆಟಿಕ್ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್.
ಸಿಗ್ಮಾ ಎಕ್ಸ್ ಅಂತಂದ್ರೆ 2550 ಡಿವೈಡೆಡ್ ಬೈ ಎನ್ 50 ಇದೆ. ಸಿಂಪ್ಲಿಫಿಕೇಷನ್ ಮಾಡಿದರೆ ಅರ್ಥಮೆಟಿಕ್ ಮೀನ್ ಅಥವಾ ಎಕ್ಸ್ ಬಾರ್ ಅಂತ ಏನು ಕರಿತೀವಿ 51 ಬರುತ್ತೆ. 2016 ವಿಚ್ ಎವರೇಜ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಎವರೇಜ್ ಸೈಜ್ ಆಫ್ ಶೂ ಸೋಲ್ಡ್ ಇನ್ ಎ ಶಾಪ್. ಯಾವ ಎವರೇಜನ್ನು ಯೂಸ್ ಮಾಡ್ತೀರಿ ಅಂತ ಕೇಳ್ಯಾರ. ಒಟ್ಟು ಎವರೇಜಸ್ಸುದಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಒಳಗೆ ಬರೋದು 5: ಅರ್ಥಮೆಟಿಕ್ ಮೀನು, ಮೀಡಿಯನ್, ಮೋಡ್, ಜೊಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು. ಇದರಲ್ಲಿ ಯಾವ ಒಂದು ಮೀನನ್ನು ಅಥವಾ ಎವರೇಜ್ ಯಾವ ಎವರೇಜನ್ನು ನಾವು ಈ ಒಂದು ಶಾಪ್ ಒಳಗಡೆ ಶೂ ಸೋಲ್ಡ್ ಮಾಡಿರೋದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಎವರೇಜು. ಇಲ್ಲಿ ನಮಗೆ ಏನು ಅಂದ್ರೆ ಆನ್ಸರ್ ಇದಕ್ಕೆ ಯಾವುದು ಅಂದ್ರೆ ಮೋಡ್. ದ ಎವರೇಜ್ ಯೂಸ್ಡ್ ಟು ಡಿಟರ್ಮೈನ್ ದ ಎವರೇಜ್ ಸೈಜ್ ಆಫ್ ಶೂ ಸೋಲ್ಡ್ ಇನ್ ಎ ಶಾಪ್ ಈಸ್ ಮೋಡ್ ಅಂತ ಬರೀಬೇಕು ನೀವು. ರೀಸನ್ ಯಾಕೆ ಅಂತಂದರೆ ಇಲ್ಲೊಂದೆರಡು ರೀಸನ್ ಕೊಟ್ಟಿದ್ದೀವಿ, ಅದನ್ನು ಕೂಡ ರೀಸನ್ ಕೇಳಿದರೆ ಬರೀರಿ. ನೆಕ್ಸ್ಟು 2016 ಒಳಗೆ ಫಾರ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅರ್ಥಮೆಟಿಕ್ ಮೀನ್ ಈಸ್ ಈಕ್ವಲ್ ಟು 62, ಮೀಡಿಯನ್ ಈಸ್ ಈಕ್ವಲ್ ಟು 65, ಫೈಂಡ್ ದಿ ಮೋಡ್. ಮೋಡನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿದ್ದಾರೆ. ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಸಬ್ಸ್ಟಿಟ್ಯೂಟ್ ಮಾಡಿದರೆ ವ್ಯಾಲ್ಯೂ 3 ಇಂಟು ದ ಬ್ರಕೆಟ್ 65 ಮೈನಸ್ 2 ಇಂಟು ದ ಬ್ರಕೆಟ್ 62. 3 ಇಂಟು 65 ಮಾಡಿದರೆ 195 ಮೈನಸ್ 2 ಇಂಟು 62 ಮಾಡಿದರೆ 124. ಇದನ್ನು ಸಿಂಪ್ಲಿಫೈ ಮಾಡಿದರೆ ಮೋಡ್ ಈಸ್ ಈಕ್ವಲ್ ಟು 71 ಬರುತ್ತೆ. 2017 ಕ್ವಶನ್ನು ಫೈಂಡ್ ದಿ ಅರ್ಥಮೆಟಿಕ್ ಮೀನ್ ಆಫ್ ದ ವ್ಯಾಲ್ಯೂ. ಅರ್ಥಮೆಟಿಕ್ ಮೀನನ್ನು ಕೇಳಿದ್ದಾರೆ. ಅರ್ಥಮೆಟಿಕ್ ಮೀನ್ ಅಂದರೆ ಸಿಂಪಲ್ ಯಾವುದು, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿರೋದು ಎಲ್ಲವನ್ನು ಕೂಡಿಸ್ಬೇಕು. ಡಿವೈಡೆಡ್ ಬೈ ಎನ್ ಎಷ್ಟಿದಾವೆ, ಇಲ್ಲೇ 5 ಅದಾವೆ, ಡಿವೈಡೆಡ್ ಬೈ 5 ಮಾಡಬೇಕು. 390 ಡಿವೈಡೆಡ್ ಬೈ 5, ದೇರ್ ಫೋರ್ ಮೀನ್ ಈಸ್ ಈಕ್ವಲ್ ಟು 78 ಬರ್ತೈತಿ. 2017 ಒಳಗೆ ಇನ್ನೊಂದು ಕೇಳ್ಯಾರ, ವಾಟ್ ಈಸ್ ರೇಂಜ್ ಆ್ಯಂಡ್ ರೈಟ್ ದ ಫಾರ್ಮುಲಾ ಅಂತ ಕೇಳ್ಯಾರ. ಮೀನಿಂಗ್ ಆಫ್ ರೇಂಜ್ ಅಂತ ಬರೀಬೇಕು. ರೇಂಜ್ ಈಸ್ ದ ಸ್ಮಾಲೆಸ್ಟ್ ಮೇಜರ್ ಆಫ್ ಡಿಸ್ಪರ್ಷನ್. ಇಟ್ ಶೋಸ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಆ್ಯಂಡ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಇನ್ ದ ಸೆಟ್. ರೇಂಜ್ ಈಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್. ಎಲ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ, ಎಸ್ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ. ಅದೇ ರೀತಿ ಕೋಎಫಿಷಿಯಂಟ್ ಆಫ್ ರೇಂಜ್ ಇದು ಕೂಡ ಫಾರ್ಮುಲಾ ನೀವು ಬರೀರಿ. 2017 ಒಳಗೆ ಇನ್ನೊಂದು ಕ್ವಶನ್ನು, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ದ ಪ್ರೈಸ್ ಆಫ್ ಆ್ಯನ್ ಆರ್ಟಿಕಲ್ ಈಸ್ 50%. ಇಟ್ಸ್ ಎಸ್ ಡಿ ಈಸ್ 30. ಫೈಂಡ್ ಅರ್ಥಮೆಟಿಕ್ ಮೀನ್. 5ನೇ ಯೂನಿಟ್ ಒಳಗೆ ಬರುವಂಥದ್ದಿದು. ಇಲ್ಲಿ ಫಾರ್ಮುಲಾ ಐತಿ ನಮ್ಗೆ, ಸಿ ವಿ ಈಸ್ ಈಕ್ವಲ್ ಟು ಎಸ್ ಡಿ ಡಿವೈಡೆಡ್ ಬೈ ಮೀನ್ ಇಂಟು 100. ಸಿ ವಿ ಆಲ್ರೆಡಿ ಅವರ ಕೊಟ್ಟಾರ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಎಷ್ಟು, ಇಲ್ಲಿ ಕೊಟ್ಟಿರೋದು ಎಷ್ಟು, 50%. ಎಸ್ ಡಿನೂ ಕೂಡ ಅವರ ಕೊಟ್ಟಾರ. ಸ್ಟ್ಯಾಂಡರ್ಡ್ ಡಿವಿಯೇಷನ್ 30. ಫಾರ್ಮುಲಾದೊಳಗೆ ಹಾಕ್ತೀರಿ ನೀವು, ಸಬ್ಸ್ಟಿಟ್ಯೂಟ್ ಮಾಡಿರಿ. 50 ಈಸ್ ಈಕ್ವಲ್ ಟು 30 ಇಂಟು 100 ಡಿವೈಡೆಡ್ ಬೈ ಯಾವುದು, ಎ ಎಮ್ ಅರ್ಥಮೆಟಿಕ್ ಮೀನ್. ಈ ಎ ಎಮ್ಮನ್ನು ಏನು ಮಾಡ್ತೀರಿ, ಈಗ ಈ ಸೈಡ್ ತೊಗೊಂಡು ಹೋಗ್ತೀರಿ. 50 ಏನಾಗ್ತೈತಿ ಕೆಳಗಡೆ ಬರುತ್ತೆ. ಹಾಗಾಗಿ ಸಿಂಪ್ಲಿಫೈ ಮಾಡಿದ್ರೆ ಎ ಎಮ್ ಈಸ್ ಈಕ್ವಲ್ ಟು 30 ಇಂಟು 100 ಡಿವೈಡೆಡ್ ಬೈ 50. ಇದನ್ನು ಸಿಂಪ್ಲಿಫೈ ನೀವು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 60 ಬರ್ತೈತಿ. ರೈಟ್ ಡೌನ್ ದ ಫಾರ್ಮುಲಾ ಫಾರ್ ಕ್ವಾರ್ಟೈಲ್ ಡಿವಿಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಷನ್. ಕ್ಯೂ ಡಿ ಇದು ಕೂಡ 5th ಯೂನಿಟ್ ಒಳಗೆ. ಕ್ಯೂ ಡಿ ಈಸ್ ಈಕ್ವಲ್ ಟು Q3 minus Q1 divided by 2. Coefficient of QD is equal to Q3 minus Q1 divided by Q3 plus Q1. ಇಷ್ಟು ಫಾರ್ಮುಲಾ ಬರೆದ್ರೆ ಮುಗೀತು. 2018 ಒಳಗೆ ಇಫ್ ಅರ್ಥಮೆಟಿಕ್ ಮೀನ್ ಈಸ್ ಈಕ್ವಲ್ ಟು 10, ಮೀಡಿಯನ್ ಈಸ್ ಈಕ್ವಲ್ ಟು 12, ಫೈಂಡ್ ಮೋಡ್. ಇಲ್ಲಿ ಕೂಡ ಸೇಮ್ ಹಿಂದೆ ಫಾರ್ಮುಲಾ ಯೂಸ್ ಮಾಡಿದ್ವಲ್ಲ, ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. 3 into the bracket 12 minus 2 into the bracket 10. 36 minus 20 ಮೈನಸ್ ಮಾಡಿದರೆ ಮೋಡ್ ಈಸ್ ಈಕ್ವಲ್ ಟು 16 ಬರ್ತೈತಿ.
ಫೈಂಡ್ ದಿ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜೋಮೆಟ್ರಿಕ್ ಮೀನ್ ಆಫ್ 20 ಆ್ಯಂಡ್ 40. ಮೀನ್ ಮತ್ತು ಜೋಮೆಟ್ರಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. 2 ನಂಬರ್ಸ್ಗಳು ಇದಾವೆ ಅಷ್ಟೇ. ಅರ್ಥಮೆಟಿಕ್ ಮೀನದ ಫಾರ್ಮುಲಾ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ತಗೋತೀವಿ. 2 ಕೂಡಿಸಿದ್ರೆ ಮುಗೀತು. 20 + 40 ಡಿವೈಡೆಡ್ ಬೈ 2 ದಿಸ್ ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ 2 ಮಾಡಿದ್ರೆ 30 ಬರುತ್ತೆ. ಜೋಮೆಟ್ರಿಕ್ ಮೀನದ ಫಾರ್ಮುಲಾ ಆಲ್ರೆಡಿ ನೋಡಿದ್ವಿ ನಾವು ಹಿಂದೆ. GM ಈಸ್ ಈಕ್ವಲ್ ಟು nth ರೂಟ್ x1 x2 x3 ಸೊ ಆನ್ ತೊಗೋಬೇಕು. ಇಲ್ಲಿ 2 ವ್ಯಾಲ್ಯೂ ಇರೋದ್ರಿಂದ ರೂಟ್ ಏನು ಮಾಡಬೇಕು, ರೂಟ್ 20 × 40 ಮಾಡಬೇಕು. ರೂಟ್ 800 ಬರುತ್ತೆ. 800ದ ರೂಟ್ ತೆಗೆದ್ರೆ ಸ್ಕ್ವೇರ್ ರೂಟ್ ಇದೆ ಬರೀ 28.28 ಬರ್ತೈತಿ ಆನ್ಸರ್. 2018 ಒಳಗೆ ಇನ್ನೊಂದು ಕ್ವಶನ್ ಬಂದೈತಿ. ಇಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 10, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು 4, ಫೈಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಇಲ್ಲಿ CV ಫಾರ್ಮುಲಾ ಹಾಕಬೇಕು. CV ಈಸ್ ಈಕ್ವಲ್ ಟು SD ಡಿವೈಡೆಡ್ ಬೈ ಮೀನ್ ಇಂಟು 100. ಈ ಒಂದು CV ಫಾರ್ಮುಲಾ ಏನಿದೆಯಲ್ಲ ಇದರೊಳಗೆ ಯಾವುದರ ಒಂದು ಐಟಮ್ ಕೇಳ್ಬೋದು ಅವ್ರು ನಿಮ್ಗೆ. ಕೆಲವೊಮ್ಮೆ CV ಕೇಳ್ಬೋದು, ಕೆಲವೊಮ್ಮೆ SD ಕೇಳ್ಬೋದು, ಕೆಲವೊಮ್ಮೆ ಮೀನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಬಹುದು. ದೆನ್ ಇಲ್ಲಿ ನಾವು CV ಆಲ್ರೆಡಿ ಕೇಳಿರೋದಿರೋದ್ರಿಂದ CV ಈಸ್ ಈಕ್ವಲ್ ಟು ಏನು ಮಾಡ್ತೀವಿ, 4 × 100 ಡಿವೈಡೆಡ್ ಬೈ ಮೀನ್ ಎಷ್ಟೈತ್ರಿ 10 ಐತಿ, ಡಿವೈಡೆಡ್ ಬೈ 10 ಸಿಂಪ್ಲಿಫೈ ಮಾಡ್ತೀರಿ. ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ CV ಈಸ್ ಈಕ್ವಲ್ ಟು 40 ಬರುತ್ತೆ. 2019 ಒಳಗೆ ಒಟ್ಟು 3 ಕ್ವಶನ್ಸ್ಗಳು ಬಂದಿದ್ದಾವೆ. ಇದರಲ್ಲಿ ಒಂದೇದು ನಾವು ನೋಡೋದಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 12 ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 8 ಇನ್ ದ ಡಾಟಾ. ಫೈಂಡ್ ಇಟ್ಸ್ ರೇಂಜ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ರೇಂಜ್ ಟು L - S. ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ ಅವರು ಕೊಟ್ಟಿರೋದ್ರಿಂದ 12 - 8 ಅಂತ ನೀವು ಬರಿತೀರಿ. 12 - 8 ಅಂತಂದ್ರೆ 4 ಬರ್ತೈತಿ. ಕೋಎಫಿಷಿಯಂಟ್ ಆಫ್ ರೇಂಜ್ ಮಾಡುವಾಗ L - S ಡಿವೈಡೆಡ್ ಬೈ L + S ಮಾಡ್ತೀರಿ. 12 - 8 ಡಿವೈಡೆಡ್ ಬೈ 12 + 8 ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 20. ಫೈನಲ್ ಆನ್ಸರ್ 0.2. If mean deviation from arithmetic mean is equal to 12 and x is equal to 24, find coefficient of mean deviation from mean. ಇದು 5th ಯೂನಿಟ್ ಒಳಗೆ ಬರುವಂಥದ್ದು. ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಫ್ರಾಮ್ ಮೀನ್ ಫಾರ್ಮುಲಾ ಐತದು. MD ಫ್ರಾಮ್ ಮೀನ್ ಈಸ್ ಈಕ್ವಲ್ ಟು ಅರ್ಥಮೆಟಿಕ್ ಮೀನ್ ಅಥವಾ ಎಕ್ಸ್ ಬಾರ್ ಅಂತ ಕರಿತೀವಿ. MD ಫ್ರಾಮ್ ಮೀನ್ ಕೊಟ್ಟಿದ್ದಾರೆ ನಿಮ್ಗೆ 12 ಡಿವೈಡೆಡ್ ಬೈ 24. ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಫ್ರಾಮ್ ಮೀನ್ ಈಸ್ ಈಕ್ವಲ್ ಟು 0.5. ನಾವು ಮೀನ್ ಡಿವಿಯೇಷನ್ ಬದಲಿ ಆಲ್ಮೋಸ್ಟ್ ಶಾರ್ಟ್ ಆಗಿ MD ಅಂತ ನಾವು ಬರಿತಾ ಇರ್ತೀವಿ. ಕ್ವಶನ್ ಒಳಗೂ ಕೂಡ MD ಫ್ರಾಮ್ ಮೀನ್ ಅಂತಲೂ ಕೂಡ ಕೆಲವೊಮ್ಮೆ ಕೇಳ್ಬೋದು. MD ಫ್ರಾಮ್ ಮೀನ್ ಕ್ಯಾಲ್ಕುಲೇಟ್ ಮಾಡೋದು 15 ಮಾರ್ಕ್ಸ್ ಒಳಗೆ ಬರುವಂತಹ ಪ್ರಶ್ನೆಗಳು ಆಗಿದಾವೆ. CVA ಈಸ್ ಈಕ್ವಲ್ ಟು 22 ಆ್ಯಂಡ್ CVB ಈಸ್ ಈಕ್ವಲ್ ಟು 32. ವಿಚ್ ಸೆಟ್ ಆಫ್ ಡಾಟಾ ಈಸ್ ಮೋರ್ ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಯಾವುದಿದೆ CV ಒಳಗಡೆ ಅಂತ ನೀವು ಹೇಳಬೇಕು. ಏನೋ ಅಥವಾ ಬಿನೋ ಇದಕ್ಕೆ ಕಂಪೇರ್ ಮಾಡಿ. ಇಲ್ಲಿ ನಮ್ಗೆ ಫಾರ್ ಮೋರ್ ಕನ್ಸಿಸ್ಟೆಂಟ್ CV ಬೋತ್ A ಆ್ಯಂಡ್ B ಈಸ್ ಕಂಪೇರ್ಡ್. A ಮತ್ತು Bದ CVಯನ್ನು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಲೋವರ್ CV ಏನಿರ್ತೈತಿ ಅದು ಮೋರ್ ಕನ್ಸಿಸ್ಟೆಂಟ್ ಇರ್ತೈತಿ ಅಂತ ಹೇಳಬೇಕು ನೀವು. A ಮತ್ತು B ಎರಡೂಗಳನ್ನು ನೋಡಿ ಯಾವುದು ಲೋವರ್ ಇರುತ್ತೋ ಅದು. ಇಲ್ಲಿ ಲೋವರ್ ಯಾವುದಿದೆ, ಏದೈತಿ ನೋಡ್ರಿ CV 22 ಐತಿ, ಅದನ್ನು ನೀವು ಬರಿಬೇಕು. ಇಲ್ಲಿಯೂ ಕೂಡ ನಾವು ಗಿವನ್ ಏನಪ್ಪ ಅಂದ್ರೆ CVA 22, CVB 32. ಇಯರ್ CVA ಏನೈತಿ ಲೆಸ್ ದ್ಯಾನ್ CVB ಇದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ದೇರ್ ಫೋರ್ CVA ಈಸ್ ಮೋರ್ ಕನ್ಸಿಸ್ಟೆಂಟ್ ಅಂತ ನೀವು ಆನ್ಸರ್ ಬರೆದ್ರೆ ಮುಗೀತು. ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ಸ್ಗಳು ಇದರಲ್ಲಿ ಇಲ್ಲ. 2021 ನೋಡೋದಾದ್ರೆ ರೈಟ್ ದಿ ಫಾರ್ಮುಲಾ ಫಾರ್ ಕಂಬೈನ್ಡ್ ಮೀನ್ ಅಂತ ಕೇಳ್ಯಾರ. ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ 4 ಕ್ವಶನ್ಸ್ಗಳು ಅದಾವೆ. ಫಸ್ಟ್ ಒನ್ ನೋಡೋದಾದ್ರೆ ರೈಟ್ ದಿ ಫಾರ್ಮುಲಾ ಫಾರ್ ಕಂಬೈನ್ಡ್ ಮೀನ್.
ಕಂಬೈನ್ಡ್ ಮೀನ್ದ ಫಾರ್ಮುಲಾ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿರಿ. ಈ ಫಾರ್ಮುಲಾ ನೀವು ಬರೀಬೇಕು. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು N1 ಎಕ್ಸ್ ಬಾರ್ 1 ಪ್ಲಸ್ N2 ಎಕ್ಸ್ ಬಾರ್ 2 ಡಿವೈಡೆಡ್ ಬೈ N1 ಪ್ಲಸ್ N2 ಅಂತ ಬರೀಬೇಕು. ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡೋದಾದ್ರೆ, ಫೈಂಡ್ ಮೀನ್ ಆ್ಯಂಡ್ ಮೋಡ್ ಫಾರ್ ದ ಫಾಲೋಯಿಂಗ್ ಡಾಟಾ. ಮೀನ್ ಕ್ಯಾಲ್ಕುಲೇಟ್ ಹಿಂದೆಲ್ಲ ಕೂಡ ಅದನ್ನು 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಅದ ಹೇಳ್ಯಾರ. ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇವೆಲ್ಲ ಕೂಡಿಸ್ತೀರಿ, ಎಷ್ಟು ಅದಾವ ಐಟಮ್ಸ್ ಅಂತ ನೋಡ್ತೀರಿ. 7 ಎನ್ ಅಂದರೆ 7 ಆಗ್ತಾವೆ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಡಿವೈಡೆಡ್ ಬೈ ಟೋಟಲ್ ಏನು ಎಷ್ಟು ಇದಾವೆ ರೀ, 7 ಅದಾವೆ. ಅರ್ಥಮೆಟಿಕ್ ಮೀನ್ ಎಷ್ಟು ಬರುತ್ತೆ, 12.43 ಬರ್ತೈತಿ. ಮೋಡ್ ಏನಪ್ಪ ಅಂತಂದ್ರೆ ಮೋಸ್ಟ್ ರಿಪಿಟೇಟಿವ್ ನಂಬರ್ ಏನೈತಿ ಅದಕ್ಕೆ ನಾವು ಮೋಡ್ ಅಂತ ಕರಿಬೇಕು. ಈ ಕೊಟ್ಟಿರೋ ಸಿರೀಸ್ ಒಳಗೆ ಯಾವುದು ರಿಪಿಟೆಡ್ ಐತಿ ಅಂತ ನೋಡ್ರಿ. 20 ರಿಪೀಟ್ ಇಲ್ಲ, ಒಂದು ಟೈಮ್ ಐತಿ. 15 ಇಲ್ಲೊಂದು ಐತಿ, ಇಲ್ಲೊಂದು ಐತಿ, 2 ಸಾರಿ ಐತಿ. 12 ಕೂಡ ರಿಪೀಟ್ ಆಗೇ ಇಲ್ಲ ನೋಡ್ರಿ. ಒಟ್ಟು 13 ಕೂಡ ರಿಪೀಟ್ ಇಲ್ಲ, 8 ಕೂಡ ರಿಪೀಟ್ ಇಲ್ಲ, 4 ಕೂಡ ರಿಪೀಟ್ ಇಲ್ಲ. ಹಾಗಾಗಿ ರಿಪೀಟ್ ಆಗಿರೋದು ಯಾವುದು ಅಂದ್ರೆ ನಮ್ಗೆ 15 ಮಾತ್ರ 2 ಸಾರಿ. ಹಿಯರ್ ದ ನಂಬರ್ 15 ಅಪಿಯರ್ಸ್ 2 times ವಿಚ್ ಈಸ್ ಮೋರ್ ದ್ಯಾನ್ ಎನಿ ಅದರ್ ನಂಬರ್, ದೇರ್ ಫೋರ್ ಮೋಡ್ ಈಸ್ ಈಕ್ವಲ್ ಟು 15 ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್ನು, ಫೈಂಡ್ ರೇಂಜ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ರೇಂಜ್ ಫಾರ್ ದ ಫಾಲೋಯಿಂಗ್ ಡಾಟಾ. ಸೇಮ್ ಫಾರ್ಮುಲಾ ಎಲ್ ಮೈನಸ್ ಎಸ್ ತಗೋಬೇಕು. ವೇರ್ ಎಲ್ ಅಂತಂದ್ರೆ ಏನು, ಲಾರ್ಜೆಸ್ಟ್ ವ್ಯಾಲ್ಯೂ ಫ್ರಾಮ್ ಎಕ್ಸ್ ಒಳಗಿಂದ ಲಾರ್ಜೆಸ್ಟ್. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. ಎಕ್ಸ್ ಒಳಗಿಂದ ತೊಗೋಬೇಕು ಮತ್ತು ಎಫ್ ಒಳಗಿಂದ ಲಾರ್ಜೆಸ್ಟು ಅಂತ ನೋಡೋಕೆ ಹೋಗಬಾರ್ದು. ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ 25. ಅದಾದಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಕೂಡ ಅದರೊಳಗಿಂದ ನೋಡಬೇಕು, ಎಷ್ಟು 5. ಹಾಗಾಗಿ 25 ಮೈನಸ್ 5, ದೇರ್ ಫೋರ್ ರೇಂಜ್ ಇಸ್ ಈಕ್ವಲ್ ಟು 20. ಇದಾದಮೇಲೆ ಕೋಎಫಿಷಿಯಂಟ್ ಆಫ್ ರೇಂಜ್ ದ ಫಾರ್ಮುಲಾ ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್. ಸಿಂಪ್ಲಿಫೈ ಮಾಡ್ತೀರಿ, ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಗಳನ್ನು ಎಷ್ಟು ಬರುತ್ತೆ, 0.6 ಆನ್ಸರ್ ಬರ್ತೈತಿ. ಮೀಡಿಯನ್ ಇಸ್ ಈಕ್ವಲ್ ಟು 45 ಆ್ಯಂಡ್ ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು 39. ಫೈಂಡ್ ಮೋಡ್. ಇದು ಕೂಡ ನಿಮ್ಗೊಂದು ಫಾರ್ಮುಲಾ ಎಂಪರಿಕಲ್ ರಿಲೇಷನ್ ಒಳಗೆ ನೋಡಿದ್ವಲ್ಲ, ಅದೇ ಫಾರ್ಮುಲಾ. ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. ಕೆಲವೊಮ್ಮೆ ಏನಾಗತ್ತೆ ಅಂತಂದ್ರೆ ಬೇರೆ ಯಾವುದಾರ 2 ವ್ಯಾಲ್ಯೂಗಳನ್ನು ಕೊಟ್ಟು ಇಲ್ಲಿ ಮೋಡ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳ್ಯಾರ. ಕೆಲವೊಮ್ಮೆ ಮೋಡ್ ಮತ್ತು ಮೀನ್ ಕೊಟ್ಟು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಕೇಳ್ಬೋದು. ಈ ರೀತಿಯಲ್ಲಿನೂ ಕೂಡ ಆಗ್ಬೋದು. ಹಾಗಾಗಿ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದು ಒಂದು ಕೇಳಿರ್ತಾರೋ, ಮೀನು ಅಥವಾ ಮೀಡಿಯನ್ನು, ಮೋಡು ಯಾವ್ದು ಕೇಳ್ತಾರೋ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 2022ದಲ್ಲಿಯೂ ಕೂಡ 3 ಕ್ವಶನ್ಸ್ಗಳನ್ನು ಕೇಳ್ಯಾರ. ಫಸ್ಟ್ ಒನ್ ಫೈಂಡ್ ಜಾಮೆಟ್ರಿಕ್ ಮೀನ್ ಅಂತ ಇದೆ. ಹಿಂದೆ ಆಲ್ರೆಡಿ ನಾವು ಮಾಡಿದ್ವಿ ಇದ ಪ್ರಾಬ್ಲಮ್ಗಳನ್ನು. ಜಾಮೆಟ್ರಿಕ್ ಮೀನ್ ಇಸ್ ಈಕ್ವಲ್ ಟು nth ರೂಟ್ x1 x2 x3 ಸೊ ಆನ್ xn ವರ್ಗೆ. ಇಲ್ಲಿ ಕೂಡ 3 ವ್ಯಾಲ್ಯೂ ಅದಾವೆ. ಇಲ್ಲಿ ನಾವು ರೂಟ್ 2 ಇಂಟು 4 ಇಂಟು 8 ಮಾಡಿದ್ವಿ. ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಕ್ಯೂಬ್ ರೂಟ್ ಇಂಟು ಮಾಡಿದರೆ 64 ಬರುತ್ತೆ. 4 ಇಂಟು 4 ಇಂಟು 4, ದೇರ್ ಫೋರ್ ಜಾಮೆಟ್ರಿಕ್ ಮೀನ್ ಇಸ್ ಈಕ್ವಲ್ ಟು 4 ಅಂತ ಆನ್ಸರ್. ಫೈಂಡ್ ರೇಂಜ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ರೇಂಜ್ ಅಂತ ಕೇಳಿದ್ದಾರೆ. ಸೇಮ್ ಫಾರ್ಮುಲಾ ಎಲ್ ಮೈನಸ್ ಎಸ್ ಅಂತ ಹೇಳಿ. ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದೈತಿ ನೋಡ್ರಿ, ಕೊಟ್ಟಿರೋದ್ರೊಳಗೆ 90 ಐತಿ. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿದೆ ಅಂತಂದ್ರೆ 60 ಐತಿ. ಹಾಗಾಗಿ ಎಲ್ ಮೈನಸ್ ಎಸ್ 90 ಮೈನಸ್ 60 ಇಸ್ ಈಕ್ವಲ್ ಟು 30. ಕೋಎಫಿಷಿಯಂಟ್ ಆಫ್ ರೇಂಜಿಗೂ ಕೂಡ ಫಾರ್ಮುಲಾವನ್ನು ನಾವು ಹಿಂದೆಲ್ಲ ನೋಡಿದ್ದೀವಿ. 90 ಮೈನಸ್ 60 ಡಿವೈಡೆಡ್ ಬೈ 90 ಪ್ಲಸ್ 60 ಸಿಂಪ್ಲಿಫೈ ಮಾಡಿದರೆ 0.20 ಬರುತ್ತೆ. ಇದಾದಮೇಲೆ ಇಫ್ ಸಿ ಬಿ ಇಸ್ ಈಕ್ವಲ್ ಟು 12%, ಎಸ್ ಡಿ ಇಸ್ ಈಕ್ವಲ್ ಟು 4, ಫೈಂಡ್ ಮೀನ್ ಅಂತ ಹೇಳ್ಯಾರ. ಇದು ಕೂಡ ಸಿ ವಿ ಫಾರ್ಮುಲಾ ಐತೆ ನೋಡ್ರಿ. ಸಿ ವಿ ಕೊಟ್ಟಾರ ಇದ್ರೊಳಗೆ. ಈಗ ಸಿ ವಿ ಕೇಳಿರೋದು ಯಾವುದು, ಮೀನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ಯಾರ. ಸಿ ವಿ ಈಸ್ ಈಕ್ವಲ್ ಟು ಎಷ್ಟು ಐತ್ರಿ, 22 ಐತಿ. 22 ಈಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ ಮೀನ್ ಇಂಟು 100. ಇಲ್ಲೇನು ಮಾಡ್ತೀರಿ, ಈ ಮೀನನ್ನು ಈ ಸೈಡ್ ತೊಗೊಂಡು ಹೋಗ್ತೀರಿ, 22 ಈ ಸೈಡ್ ತೊಗೋತೀರಿ, ಡಿವೈಡೆಡ್ ಬೈ
ಆಗತ್ತೆ. ನೆಕ್ಸ್ಟು ಮೀನ್ ಈಸ್ ಈಕ್ವಲ್ ಟು ಏನಾಗುತ್ತೆ 14 × 100 ಡಿವೈಡೆಡ್ ಬೈ 22. ಅರ್ಥಮೆಟಿಕ್ ಮೀನ್ 63.64 ಬರ್ತೈತಿ. 22 ನಾನ್ CBCSದಲ್ಲಿಯೂ ಕೂಡ 3 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಒನ್ ಏನೈತಿ ಅಂತಂದ್ರೆ ಫೈಂಡ್ ದಿ ಮಾಡಲ್ ವ್ಯಾಲ್ಯೂ ಆಫ್ 70, 75, 70, 90, 70. ಇಲ್ಲಿ ಮಾಡಲ್ ವ್ಯಾಲ್ಯೂ ಹೇಳಬೇಕು ಅಂತಂದ್ರೆ ನೀವೇನು ಮೋಸ್ಟ್ ರಿಪಿಟೇಟಿವ್ ಕೌಂಟ್ ಮಾಡಿದರೆ 73 ಟೈಮ್ಸ್ ಐತಿ ನೋಡ್ರಿ. 75 ಒಂದು ಸರಿ ಐತಿ, ನೆಕ್ಸ್ಟು 90 ಕೂಡ 1 ಟೈಮ್ ಐತಿ. ಹಾಗಾಗಿ ಮೋಸ್ಟ್ ರಿಪಿಟೇಟಿವ್ ವ್ಯಾಲ್ಯೂ ಏನು 70. ದೇರ್ಫೋರ್ ಮೋಡ್ ಇಸ್ ಈಕ್ವಲ್ ಟು 70. ಯಾವ ವ್ಯಾಲ್ಯೂ ಎಷ್ಟು ಜಾಸ್ತಿ ರಿಪೀಟ್ ಇರಬೇಕು ಕೊಟ್ಟಿರೋ ಸೀರೀಸ್ ಒಳಗೆ ಅದಕ್ಕೆ ಮೋಡ್ ಅಂತ ನೀವು ಕರಿತೀರಿ. ಇಫ್ ಮೀನ್ ಈಸ್ ಈಕ್ವಲ್ ಟು 80 ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಸ್ ಈಕ್ವಲ್ ಟು 20, ದೆನ್ ಫೈಂಡ್ SD. ಅಗಳಿನೂ ಕೂಡ ಹೇಳಿದೆ ನಿಮ್ಗೆ. ಈ ಒಂದು CV ಫಾರ್ಮುಲಾ ಭಾಳಷ್ಟು ನೆನಪಿಟ್ಕೋಬೇಕು ನೀವು. ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಕೆಲವೊಮ್ಮೆ CV ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ಬೋದು, ಕೆಲವೊಮ್ಮೆ SD, ಕೆಲವೊಮ್ಮೆ MD. ಇಲ್ಲಿ ಕೇಳಿರೋದು ಈಗ ಯಾವುದು SD. ಈಗ ಸಬ್ಸ್ಟಿಟ್ಯೂಟ್ ಮಾಡಿದರೆ 20 ಈಸ್ ಈಕ್ವಲ್ ಟು SD × 100 ಡಿವೈಡೆಡ್ ಬೈ ಮೀನ್ ಅಂತ ಮಾಡಿದ್ರಿ. ನೆಕ್ಸ್ಟ್ ನಾವು ಈ SDಯನ್ನು ಇಲ್ಲೇ ಇಟ್ಟರೆ ಇಲ್ಲಿ ಡಿವೈಡೆಡ್ ಬೈ ಐತಿ ನೋಡ್ರಿ, ಇದು 80 ಈ ಸೈಡ್ ತೊಗೊಂಡೋದ್ರೆ ಇಂಟು ಆಗ್ತೈತಿ. ನೆಕ್ಸ್ಟ್ ಇದು 100 ಏನಿದೆಯಲ್ಲ ಇಂಟು ಐತಿ, ಅದನ್ನು ಈ ಸೈಡ್ ತೊಗೊಂಡು ಹೋದ್ರೆ ಏನಾಗ್ತೈತಿ ಡಿವೈಡೆಡ್ ಬೈ ಆಗತ್ತೆ. SD ಈಸ್ ಈಕ್ವಲ್ ಟು 20 × 80 ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡಿದ್ರೆ SD ಎಷ್ಟು ಬರುತ್ತೆ 16 ಬರುತ್ತೆ. ಈ ಒಂದು ಚಲನಲ್ಲಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಗೆ ಪ್ಲೇಲಿಸ್ಟ್ನಲ್ಲಿ ಯೂನಿಟ್ ವೈಸ್ ನಾನು ಪ್ರಾಬ್ಲಮ್ಗಳನ್ನು ಸಿಂಪಲ್ಲಾಗಿ ಎಕ್ಸಾಮಿನೇಷನ್ಗೆ ಯೂಸ್ ಆಗೋ ರೀತಿಯಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳನ್ನು ಕೂಡ ನೋಡ್ರಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.